ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಮಹಾಲಕ್ಷ್ಮಿ ಹಬ್ಬದ ದಿನ ಈ ತರಹದ ಉಡುಗೊರೆ ಕೊಡಬೇಡಿ. ವರಮಹಾಲಕ್ಷ್ಮಿ ಹಬ್ಬದ ದಿವಸ ಕೆಲವೊಂದು ವಸ್ತುಗಳು ಕೊಟ್ಟರೆ ಲಕ್ಷ್ಮಿ ಕೋಪಕ್ಕೆ ಗುರಿಯಾಗುತ್ತಾರೆ. ಯಾವ ವಸ್ತುಗಳು ಕೊಡಬಾರದು? ಪ್ಲಾಸ್ಟಿಕ್ ಟ್ರೇ ಕೊಡಬಾರದು, ಪ್ಲಾಸ್ಟಿಕ್ ಡಬ್ಬ ಕೊಡಬಾರದು, ಪ್ಲಾಸ್ಟಿಕ್ ಕವರ್ ಕೊಡಬಾರದು, ಪ್ಲಾಸ್ಟಿಕ್ ಪರ್ಸ್ ಕೊಡಬಾರದು, ಪ್ಲಾಸ್ಟಿಕ್ ಬಳೆಗಳು ಕೊಡಬಾರದು, ಬಾಚಣಿಕೆ ಕೊಡಬಾರದು, ಪ್ಲಾಸ್ಟಿಕ್ ಕಿವಿಯೋಲೆ ಸರ ಕೊಡಬಾರದು, ಪ್ಲಾಸ್ಟಿಕ್ ಪ್ಲೇಟ್ ಕೊಡಬಾರದು, ಪ್ಲಾಸ್ಟಿಕ್ ಕವರ್ನಲ್ಲಿ ಹಣ್ಣು ಹಾಕಿ ಕೊಡಬಾರದು, ಅರಿಶಿನ ಕುಂಕುಮ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಿ ಕೊಡಬಾರದು, ಮುತ್ತೈದೆಯರಿಗೆ ಪ್ಲಾಸ್ಟಿಕ್ ಗ್ಲಾಸ್ನಲ್ಲಿ ನೀರು ಕೊಡಬಾರದು. ಒಟ್ಟಾರೆ ಪ್ಲಾಸ್ಟಿಕ್ನಲ್ಲಿ ಉಡುಗೊರೆ ಕೊಡಬೇಡಿ. ಪ್ಲಾಸ್ಟಿಕ್ ಅನ್ನೋದು ದಾರಿದ್ರ್ಯತನದ ಸಂಕೇತ. ಲಕ್ಷ್ಮೀ ಮಾತೆ ಕೋಪಗೊಂಡರೆ ಅವಳನ್ನು ಒಲಿಸುವ ಶಕ್ತಿ ಯಾರಿಗೂ ಇಲ್ಲ. ಈ ಕಲಿಯುಗದಲ್ಲಿ ಎಲ್ಲರೂ ಪ್ಲಾಸ್ಟಿಕ್ನಿಂದ ತಯಾರಾದ ಕಡಿಮೆ ದರದಲ್ಲಿ ಸಿಗುತ್ತದೆ ಎಂದು ಮುತ್ತೈದೆಯರಿಗೆ ಉಡುಗೊರೆಯಾಗಿ ಪ್ಲಾಸ್ಟಿಕ್ ನೀಡುತ್ತಾರೆ. ನಿಮಗೆ ಹಣದ ಅಡಚಣೆ ಇದ್ದರೆ ತಾಂಬೂಲ, 1 ಟೆಂಗು, 5 ಗಾಜಿನ ಬಳೆ, ಅರಿಶಿನ ಕುಂಕುಮ, 1 ಬ್ಲೌಸ್ ಪೀಸ್ ಇಷ್ಟು ಕೊಡಿ ಸಾಕು. ಆವಾಗ ಲಕ್ಷ್ಮಿ ಪ್ರಸನ್ನಳಾಗುತ್ತಾಳೆ. ಇದು ಕೂಡ ನಿಮ್ಮ ಕಡೆಯಿಂದ ಕೊಡಲು ಆಗದಿದ್ದಾಗ ಅರಿಶಿನ ಕುಂಕುಮ ಮಾತ್ರ ಕೊಡಿ. ಇದು ಕೂಡ ಲಕ್ಷ್ಮಿಗೆ ಪ್ರಿಯವಾಗಿದೆ. ಸ್ನೇಹಿತರೆ, ಪ್ಲಾಸ್ಟಿಕ್ ಕೊಟ್ಟು ಫಜೀತಿ ಪಡಬೇಡಿ. ನಿಮ್ಮ ಕೈಯಲ್ಲಿ ಎಷ್ಟು ಶಕ್ತಿ ಇದೆಯೋ ಅಷ್ಟೇ ಕೊಡಿ ಸಾಕು. ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ನೆಲೆಸಿ ಆನಂದವಾಗಿರುತ್ತಾಳೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಬಹಳನೇ ಯೂಸ್ಫುಲ್ ಆಗಿದೆ. ಎಲ್ಲರೂ ಪಾಲಿಸಿ. ಈ ವಿಡಿಯೋ ಇಷ್ಟವಾಗಿದೆ ಅಂದುಕೊಳ್ಳುತ್ತೇನೆ. ನಾನು ನಿಮ್ಮ ಸ್ನೇಹಿತೆ, ನೀವು ನನ್ನ ಸ್ನೇಹಿತರು. ನನ್ನನ್ನು ಬೆಳೆಸಿ ಪ್ರೋತ್ಸಾಹಿಸುತ್ತೀರಾ ಎಂದು ನಂಬಿದ್ದೇನೆ. ಎಲ್ಲರಿಗೂ ನಮಸ್ಕಾರ.